ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಜೈನ ವ್ಲಾಗ್ಸ್. ಇವತ್ತು ಸೋಮವಾರ. ನಮ್ಮೂರಲ್ಲಿ ಬಾವಿ ಕಾರ್ತಿಕ ಇದೆ, ಅಂದರೆ ನನ್ನ ತವ್ರ ಮನೆಯಲ್ಲಿ. ಹಾಗಾಗಿ ನಾನು ಹೋಗಬೇಕು. ಈ ವಿಡಿಯೋ ಯಾಕಪ್ಪ, ಈ ಕಾರ್ತಿಕ ಆಗಿ ಎಷ್ಟೋ ದಿನ ಆಯಿತು, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಬೇಡ್ರಿ. ಟೈಮ್ ಸಿಕ್ಕಿರಲಿಲ್ಲ, ಸಾರಿ. ಇದು ಯಾಕೆ ಹೂ ಕೀಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ದಾರಿ ದಡ ಅಲ್ವಾ, ಹಾಗಾಗಿ ಕಿತ್ಕೊಂಡೇ ಹೋಗ್ತಾರೆ, ಬಿಡೋದೇ ಇಲ್ಲ. ಹಾಗಾಗಿ ನಾನು ಇದನ್ನು ಕಿತ್ಬಿಟ್ಟು ನೀರಿಗೆ ಹಾಕೋಣ ಅಂತ ಕೀಳ್ತಾ ಇದ್ದೀನಿ. ಜಾಸ್ತಿ ಇದ್ದರೆ ಪರವಾಗಿಲ್ಲ, ಸ್ವಲ್ಪ ಇರುತ್ತಲ್ಲ ನಮಗೆ ಸಾಕಾಗಲ್ಲ. ಟಿಫನ್ಗೆ ನಾನು ಚಪಾತಿ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ತಿಂಡಿ ತಿಂದ್ಕೊಂಡು ನಾವು ಗೊಬ್ಬರ ಬಿಡೋಣ ಬೀನ್ಸ್ಗೆ ಅಂತ ಹೊರಟ್ವಿ. ಯಾಕಂದರೆ ನಾವು ಬರೋದು 2 ಡೇಸ್ ಆಗುತ್ತೆ, ಹಾಗಾಗಿ ಬೀನ್ಸಿಗೆ ಗೊಬ್ಬರ ಬಿಡೋದು ಲೇಟ್ ಆಗುತ್ತೆ ಅಂತ ನಾವು ಗೊಬ್ಬರ ಬಿಡೋದಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೋದ್ರೆ ಅಲ್ಲಿ ಇದು ಪೈಪು ವಾಲ್ ಕಿತ್ಕೊಬಿಟ್ಟು ಹೋಗ್ತಾಯಿತ್ತು ನೀರು. ಹಾಗಾಗಿ ನನಗೆ ಹಾಕೋಕ್ಕಾಗಲಿಲ್ಲ. ನಾನು ಹಾಕೋಕ್ಕೆ ಹೋಗಿ ಫುಲ್ ನೆಂದೇ ಬಿಟ್ಟೆ. ಹಾಗಾಗಿ ನಮ್ಮ ಪಕ್ಕದ ತೋಟದಲ್ಲೇ, ಅಂದರೆ ನನಗೆ ಮಾವ ಆಗಬೇಕು ಇವರು, ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ ಹಾಕೋದಕ್ಕೆ. ನೋಡಿ, ಬೀನ್ಸ್ ಈ ರೀತಿ ಕಾಯಾಗಿದೆ, ಚೆನ್ನಾಗಿದೆ ಬೀನ್ಸು. ಅದಕ್ಕೆ ನಾವು ಗೊಬ್ಬರ ಬಿಟ್ಟು ಹೋದರೆ ಇನ್ನು 2 ಡೇಸ್ಗೆ ಸರಿಯಾಗುತ್ತೆ ಅಂತ ನಾವು ಗೊಬ್ಬರ ಬಿಡೋಕ್ಕೆ ಅಂತ ಬಂದಿದ್ದೀವಿ. ಗೊಬ್ಬರನೂ ಬಿಡ್ತಾಯಿದ್ದೀವಿ. ಇವಾಗ ನೋಡ್ತಿರ್ಬೋದು, ನಾವು ಅಲ್ಲಿಂದ ಅರಸೀಕೆರೆ ಕಡೆಗೆ ಹೊರಟ್ವಿ. ನೋಡಿ, ಇವಾಗ ಎಲ್ಲೋದ್ರೂ ರಾಗಿ ಕೊಯ್ಯೋ ಟೈಮ್ ಅಲ್ವಾ, ಹಾಗಾಗಿ ಎಲ್ಲರೂ ರಾಗಿ ಕೊಯ್ದು ಗುಬ್ಬೆಗಳ ಹಾಕಿ ಬಿಟ್ಟಿದ್ದಾರೆ. ಎಲ್ಲ ಆ ಕಡೆ ಈ ಕಡೆ 2 ಸೈಡು ರೋಡಲ್ಲಿ ಇದೇ ಥರನೇ ಇದೆ ಫುಲ್ಲು. ಅಲ್ಲಿ ಹೋಗುವಾಗ ನಮಗೆ ಗೆಣಸಿನ ಚಿಪ್ಸ್ ಸಿಗುತ್ತೆ, ಹಾಗಾಗಿ ನಾನು ಊರಿಗೆ ಅದನ್ನು ತಗೊಂಡೋಗೋಣ ಅಂತ ಹಾಕಿಸ್ಕೊತಾ ಇದ್ದೀನಿ. ನಾವಿವಾಗ ಅರಸೀಕೆರೆಗೆ ಬಂದ್ವಿ. ಇಲ್ಲಿ ನಮ್ಮ ಅಕ್ಕನೂ ಸಹ ನಮಗೋಸ್ಕರ ಕಾಯ್ತಾ ಇದ್ಲು ಊರಿಗೆ ಬರೋದಕ್ಕೆ ನಮ್ಮ ಜೊತೆ. ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಈಗ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಹೆಣ್ಮಕ್ಳಿಗೆ ಊರಿಗೆ ಹೋಗೋದು ಅಂದರೆ, ತವ್ರ ಮನೆಗಳಿಗೆ ಹೋಗೋದು ಅಂತಂದರೆ ಎಷ್ಟು ಖುಷಿ ಅಲ್ವಾ, ಎಲ್ಲಿಲ್ಲದ ಉತ್ಸಾಹ ಹೆಣ್ಮಕ್ಳಿಗೆ. ಈವಾಗ ನಮ್ಮ ಅಪ್ಪನೂ ಸಹ ನಾವು ಬರೋದನ್ನೇ ಕಾಯ್ತಾಯಿದ್ರು. ನಮ್ಮಮ್ಮ ಚಕ್ಲಿ ಮಾಡಿಟ್ಟಿದ್ರು. ನಾನು ಹೋಗ್ಬಿಟ್ಟು ಕಾಫಿ ಕಾಯಿಸ್ಕೊಂಡು ಚಕ್ಲಿ ತಿನ್ನೋಣ ಅಂತ ಎತ್ಕೊತಾ ಇದ್ದೀನಿ. ಕಾಫಿ ಜೊತೆಗೆ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ನಾವಿವಾಗ ಹೋಗಿ ಜಾಯ್ನ್ ಆದ್ವಿ. ನಾನು ಒಗ್ಗರಣೆ ಹಾಕಿದೆ, ಪಲ್ಯಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕಿದೆ. ನಾನು ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ನಮ್ಮ ಅತ್ತೆದಿರು ಸಹ ಬಂದರು. ನಮ್ಮ ಅತ್ತೆದಿರು ಸಹ ಅಡುಗೆ ಮನೆಗೆ ಜಾಯ್ನ್ ಆದರು. ಇವಾಗ ನಮ್ಮ ಅತ್ತೆ ಅಂಗ್ರೋಳ್ಗೆ ಮಾಡ್ತಾಯಿದೆ. ಅಂಗ್ರೋಳ್ಗೆ ಅಂದರೆ ಚಪಾತಿ ಅರೆದ್ಬಿಟ್ಟು ಬೇಯಿಸಿ ಅದನ್ನು ಈ ಪಾಕದಲ್ಲಿ ಎದ್ದುತ್ತಾರೆ. ಈ ಪಾಕಕ್ಕೆ ಕಡಲೆ ಮತ್ತು ಎಳ್ಳು ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿರ್ತಾರೆ. ಅದಕ್ಕೆ ಬಿಸಿ ಪಾಕದೊಳಗಡೆ ಚಪಾತಿನ ಎದ್ದೆದ್ಬಿಟ್ಟು ಇಡೋದು. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಕಾಯಿ ಸಹ ಹಾಕ್ಬಿಟ್ಟು ತಿಂತಾರೆ. ಅದನ್ನೇ ಸಹ ಇವಾಗ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ಎಲ್ಲ ಒಂದೊಂದೇ ಹಾಳೆನ ಎದ್ದೆದ್ಬಿಟ್ಟು ಇಡ್ತಾಯಿದ್ದಾರೆ. ಅದು ಸ್ವಲ್ಪ ಹೊತ್ತು ನೆನ್ಕೋಬೇಕು. ಹಾಗಾಗಿ ಒಂದು ಬೇಸಿನ್ನಿಗೆ ಹಾಕಿಟ್ಟಿದ್ರೆ ಅದು ಚೆನ್ನಾಗಿ ನೆಂದಿರುತ್ತೆ. ಆವಾಗ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ನಮ್ಮ ಅತ್ತೆ ಅರಸೀಕೆರೆಯಿಂದ ಸೀರೆ ತೊಗೊಂಬಂದಿದ್ರು, ಸಿಂಪಲ್ ಸೀರೆಗಳ. ಹಾಗಾಗಿ ಅವನ್ನ ನಾವು ನೋಡ್ತಾ ಕೂತಿದ್ದೀವಿ. ತುಂಬ ಚೆನ್ನಾಗಿತ್ತು ಸೀರೆಗಳು. ಆಮೇಲೆ ಎಲ್ಲರೂ ಊಟ ಮಾಡಿಬಿಟ್ಟು ಮಾತಾಡ್ಕೊಂಡು ಕೂತಿದ್ರು. ಇವಾಗ ಇಲ್ಲಿ 2 ಕಾರ್ತಿಕ ಆಗುತ್ತೆ. ಯಾಕಂತಂದರೆ ದೇವಸ್ಥಾನದ್ದು ಒಂದು ಸಲ ಮಾಡ್ತಾರೆ, ಮತ್ತು ಬಾವಿಲಿ ಒಂದು ಸಲ ಮಾಡ್ತಾರೆ. ಇದು ದೇವಸ್ಥಾನದ್ದು ಹೋದ ವಾರನೇ ಆಗಿದೆ. ಇವಾಗ ಬಾವಿ ಕಾರ್ತಿಕನ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ದೇವ್ರುಗಳನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಬಾವಿ ಹತ್ರ. ಇದು ಹೆಬ್ಬಾಗ್ಲು, ಅಲ್ಲಿ ಕರ್ಪೂರ ಹಚ್ಕೊಂಡು ದೇವರನ್ನ ಬಾವಿ ಹತ್ರ ಕರ್ಕೊಂಡು ಹೋಗ್ತಾಯಿದ್ದಾರೆ. ಇಲ್ಲಿಂದ ಕರ್ಪೂರ ಹಚ್ಕೊಂಡು ಬಾವಿವರೆಗೂ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಮನೆಗಳು ಹಾಳು ಬಿದ್ದಿದೆ. ಯಾಕಂದರೆ ಊರೊಳಗಡೆ ಹೋಗಿ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಊರೊಳಗಡೆ ಮನೆಗಳು ಹಾಳು ಬಿದ್ದಿದೆ. ಈಗ ಎಲ್ಲ ಆರತಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ.
ನಮ್ಮ ಮನೇಲಿ ನಮ್ಮ ಅತ್ತೆನೇ ಇಟ್ಕೊಂಡ್ರು ಆರತಿನ. ಅವರೇ ಇಟ್ಕೊಳ್ಳಿ ನೀವೇನೇ ಅಂತ ಹೇಳಿದ್ವಿ, ಹಾಗಾಗಿ ಅವರೇ ಇಟ್ಕೊಂಡ್ರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ನಾವು ಆವಾಗ ಇದೇ ರೀತಿ ರೆಡಿ ಆಗಿಬಿಟ್ಟು ಆರತಿ ಮಾಡ್ತಿದ್ವಿ. ನಾನು ಈ ಕಾರ್ತಿಕಕ್ಕೆ ಬಂದು 17 ವರ್ಷ ಆಯಿತು. ಮದುವೆ ಆದಮೇಲೆ ಬಂದೇ ಇರಲಿಲ್ಲ, ಯಾಕಂದರೆ ದೀಪಾವಳಿಗೆ ಒಂದು ಸಲ ಬಂದು ಹೋಗ್ತಾಯಿದ್ವಿ. ಹಾಗಾಗಿ ಮತ್ತಿನ್ನೊಂದು ತಿಂಗಳಿಗಲ್ವಾ, ಮತ್ತು ಸೋಮವಾರನೇ ಮಾಡೋದ್ರಿಂದ ಮಕ್ಕಳಿಗೂ ರಜೆ ಸಿಗ್ತಿರ್ಲಿಲ್ಲ, ಹಾಗಾಗಿ ನಾನು ಬರ್ತಿರಲಿಲ್ಲ. ಇವಾಗ ಇಲ್ಲೇ ಬಂದು ಸೆಟ್ಲಾಗಿರೋದ್ರಿಂದ ಬೆಂಗಳೂರಿಂದ ಈ ಆಪರ್ಚುನಿಟಿ ನನಗೆ ಸಿಕ್ತು. ಹಾಗಾಗಿ ನಾನು ಈ ವರ್ಷ ಹೋಗಬೇಕು ಅಂತ ಬಂದೆ. ಅಲ್ಲಿಂದಂತೂ ಬರೋಕ್ಕಾಗ್ತಿರಲಿಲ್ಲ, ಇಲ್ಲೇ ಇರ್ತೀವಲ್ವ, ಹೋಗೋಣ ಅಂತ ಬಂದೆ. ನೋಡಿ, ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಬಾಳೆಕಂದಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ. ಅದರಲ್ಲಿ ನಾವು ದೇವರನ್ನ ನೋಡಬೇಕು. ಅದೇನೇನು ಶಾಸ್ತ್ರೋಕ್ತವಾಗಿ ಏನೇನು ಪೂಜೆ ಇರುತ್ತೋ ಅದೆಲ್ಲ ಮಾಡ್ತಾಯಿದ್ದಾರೆ. ಏನೇ ಆಗಲಿ, ಎಲ್ಲೇ ಹೋದ್ರೂ ಅಷ್ಟೇ ನಮಗೆ ನಮ್ಮೂರು, ನಮ್ಮ ಜನ, ನಮ್ಮದು ಅಂತ ಅನ್ನೋ ಥರ ಫೀಲ್ ಇರುತ್ತೆ. ಯಾರೇ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಥವಾ ಇನ್ನೇನೋ ಒಂದು ಮಾಡಿದ್ರೂ ನಮಗೆ ನಮ್ಮೂರಲ್ಲಿ ಏನು ಮಾಡ್ತಾರೆ ಅದನ್ನು ನೋಡೋದಕ್ಕೆ ತುಂಬಾ ಖುಷಿ. ನಾವು ಬೆಂಗಳೂರಲ್ಲಿ ಇದ್ದಿದ್ದರೆ ಈ ಥರ ಆಪರ್ಚುನಿಟಿಗಳೆಲ್ಲ ಮಿಸ್ ಆಗ್ತಾಯಿದ್ವು. ಹಾಗಾಗಿ ನನಗೆ ಇಲ್ಲಿಗೆ ಬಂದಿರೋದು ತುಂಬಾ ಖುಷಿ ಇದೆ. ಈಗ ಒಬ್ಬೊಬ್ಬರೇ ದೇವ್ರುಗಳಿಗೆಲ್ಲ ಆರತಿ ಮಾಡಿಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಒಬ್ಬರು ಆದಮೇಲೆ ಒಬ್ಬರು ಆರತಿ ಮಾಡಿಕೊಂಡು ಬರ್ತಾರೆ. ಹೆಣ್ಮಕ್ಳು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ನೋಡಿ, ಇವಳು ನಮ್ಮ ಅಣ್ಣನ ಮಗಳು, ಅವಳು ಸಹ ಬೆಳ್ಕೊಂಡು ಹೋಗ್ತಾ ಇದ್ದಾಳೆ. ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡೋದಕ್ಕೆ. ನಮ್ಮ ಅತ್ತೆ ಸಹ ಇವಾಗ ಆರತಿ ತಗೊಂಡು ಬಂದು ಬೆಳಗ್ತಾ ಇದ್ದಾರೆ. ಇಲ್ಲಿ ಪ್ರಸಾದ ಅಂತ ಕಡಲೆಕಾಳು ಒಗ್ಗರಣೆ ಮಾಡಿದ್ದ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಣ್ಣನ ಮಗಳು ಸಹ ಈ ರೀತಿ ರೆಡಿಯಾಗಿದ್ಲು. ಅವಳನ್ನು ಜಡೆ ತೋರಿಸು ಅಂತ ನಾನು ತಮಾಷೆ ಮಾಡ್ತಾ ಇದ್ದೆ. ಮತ್ತು ದೇವರನ್ನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ಇದಾಯಿತು. ಇಲ್ಲೊಂದು ಟೊಮೊಟೊ ಗಿಡ ನಮ್ಮನೇಲಿ ಕಾಂಪೌಂಡ್ ಒಳಗಡೆ ಹಾಕಿದ್ದಾರೆ. ಇದಕ್ಕೆ ಏನೇನು ರೋಗ ಬರಬೇಕು ಅದೆಲ್ಲ ಬಂದಿದೆಯಂತೆ. ನೋಡಿದ ತಕ್ಷಣ ಹೇಳಿದ್ರು. ಏನೇನಾಗಿದೆ ಪ್ರಜ್ಜು ಇದಕ್ಕೆ? ಕೆಳಗಡೆ ಬೂದಿ ರೋಗ ಬಂದಿದೆ ಆಂಟಿ. ಅದ್ರ ಜೊತೆಗೆ ಮೇಲ್ಗಡೆ ವೈರಸ್ ಆಗಿದೆ. ಎಲ್ಲಿ ವೈರಸ್ ತೋರಿಸು. ಅಲ್ಲಿ ಮೇಲೆ ಕುಡಿಗಳಲ್ಲೆಲ್ಲ ಹಳದಿದೆಯಲ್ಲ ಅದು. ಅದು ಆದರೆ ಊಜ ಬೇರೆ ತಿಂತಿದೆ ಎಲೆನ. ಊಜ ಎಲ್ಲಿ ತೋರಿಸು ನೋಡೋಣ. ಈ ಕುಡಿ ಎಲೆಗಳಲ್ಲಿ ಸಣ್ಣ ತಿಂತಿರುತ್ತೆ ನೋಡಿ. ಎಲೆ ತಿಂತಿದೆಯಲ್ಲ ಇಲ್ಲಿ ಸಣ್ಣದಾಗಿ, ಅದೇನು ಔಷಧಿ ಗೊಬ್ಬರ ಇಲ್ಲ ಅಂದರೆ ಏನೂ ಆಗಲ್ಲ. ಇವಾಗ ನಾವು ಮತ್ತೆ ಅರಸೀಕೆರೆಯಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ನಾವು ಹೋಗಬೇಕು. ಹಾಗಾಗಿ ಹೊರಟ್ವಿ. ನಮ್ಮಮ್ಮ ಚಕ್ಲಿನೂ ಸಹ ಕಟ್ಬಿಟ್ಟು ಹಾಕಿದ್ರು. ಬ್ಯಾಗೆಲ್ಲ ರೆಡಿ ಮಾಡಿದರು, ಏನೇನು ತೊಗೋಬೇಕಾದನ್ನೆಲ್ಲ. ಇವಾಗ ನಾನು ರೆಡಿಯಾಗಿದ್ದೀನಿ ಮತ್ತೆ ಹೋಗೋದಕ್ಕೆ. ನಮ್ಮ ಅಕ್ಕನೂ ಸಹ ರೆಡಿಯಾಗಿ ನಿಂತಿದ್ದಾಳೆ ಹೊರಗಡೆ, ನೋಡ್ತಿರ್ಬೋದು. ಅವಳು ಸಹ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಇಡ್ತಾ ಇದ್ದಾಳೆ. ಇವಾಗ ನಾನು ನನ್ನ ಬ್ಯಾಗ್ಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇದೆ ನೋಡಿ, ಮಾಲೇಕಲ್ ತಿರುಪತಿ ಬೆಟ್ಟ, ಚಿಕ್ಕ ತಿರುಪತಿ ಅಂತಲೂ ಹೇಳ್ತಾರೆ. ಇನ್ನೇನು ಅರಸೀಕೆರೆ ತಲುಪಿದ್ವಿ ನಾವು. ನೋಡಿ, ಇದು ಶಿವಾಲಯ, ತುಂಬ ಹಳೆಯ ದೇವಸ್ಥಾನ, ಚೆನ್ನಾಗಿದೆ ನೋಡೋದಕ್ಕೆ. ನಾವು ಅಲ್ಲಿಂದ ಬಂದವರೆ ಪಾತ್ರೆ ಅಂಗಡಿಗೆ ಹೋದ್ವಿ. ಇಲ್ಲಿ ಪಾತ್ರೆ ಅಂಗಡಿಗೆ ಹೋದರೆ ಹೆಣ್ಮಕ್ಳಿಗೆ
ಮನೇಲಿ ಎಷ್ಟು ಪಾತ್ರೆ ಇರ್ತಾವೋ ಗೊತ್ತಿಲ್ಲ, ಆದರೆ ಹೊಸ ಪಾತ್ರೆಗಳು ನೋಡಿದ್ರೆ ಮನಸ್ಸು ಜಲ್ ಅನ್ನುತ್ತೆ. ಏನೇ ಎಷ್ಟೇ ಪಾತ್ರೆಗಳಿದ್ರೂ ಹೊಸ ಶೇಪ್ ಪಾತ್ರೆಗಳು ಇಂಥವು ನೋಡಿದ ತಕ್ಷಣವೇ ಮನಸ್ಸು ಅದನ್ನು ತಗೋಬೇಕು ಅಂತ ಅನಿಸುತ್ತೆ. ಆವಾಗ ತೊಳೆಯುವಾಗ ಮಾತ್ರ ಅಯ್ಯೋ ಇಷ್ಟೊಂದು ಪಾತ್ರೆ ಯಾಕಪ್ಪ ತಂದೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಮನಸ್ಸು ಹಿಡಿತದಲ್ಲಿ ಇಟ್ಕೊಂಡು ಬರೀ ಗ್ಲಾಸ್ ಬೇಕಾಗಿತ್ತು ನನಗೆ, ಅಷ್ಟನ್ನೇ ಮಾತ್ರ ತೊಗೊಂಡೆ. ನಮ್ಮಕ್ಕ ಒಂದು ಬಾಕ್ಸ್ ತೊಗೊಂಡ್ಳು. ಅದನ್ನು ತೊಗೊಂಡಾದ್ಮೇಲೆ ನನಗೊಂದು ಫೋನ್ ಬೇಕಾಗಿತ್ತು. ಹಾಗಾಗಿ ಇಲ್ಲೊಂದು ಗಣಪತಿ ಪೆಂಡಾಲ್ ಹತ್ರ ಒಂದು ಅಂಗಡಿ ಇತ್ತು. ಹಾಗಾಗಿ ನಾನು ಅಲ್ಲಿಗೆ ಫೋನ್ ತೊಗೊಳೋಣ ಅಂತ ನಮ್ಮಕ್ಕ, ನಾನು, ನಮ್ಮ ಭಾವನೂ ಬಂದ್ವಿ. ಅಲ್ಲಿ ಫೋನ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಯಾವ ಫೋನ್ ತೊಗೋಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ವಿ. ಲಾಸ್ಟು ಈ ಫೋನ್ ನಾನು ವಿವೋ ತೊಗೊಂಡೆ. ಆಮೇಲೆ ಮತ್ತೆ ಮಿಷನ್ ತೊಗೋಬೇಕಾಗಿತ್ತು ನಾನು, ಒಂದು ಜಿಗ್ಜಾಗ್ ಮಿಷನ್ನು, ಅದನ್ನು ಸಹ ತಗೊಂಡಾಯಿತು. ನಾವಲ್ಲಿ ಮಿಷನ್ ಫಿಟ್ ಮಾಡಿಸ್ತಾ ಇದ್ವಿ. ಆವಾಗ ಇಲ್ಲೊಂದು ಸೀನ್ ನೋಡಿದ್ವಿ ನೋಡಿ, ಕೋತಿನೂ ಸಹ ಸಾಕಿದ್ದಾರೆ ಇವರು. ಅದು ಅವ್ರು ಹೇಳ್ದಂಗೆ ಮಾತು ಕೇಳುತ್ತೆ. ಹೆಂಗೆ ಆಡ್ತಾ ಇದೆ ನೋಡಿ ಅದು. ಒಂದು ನಿಮಿಷ ಅಲ್ಲಿ ನಿಂತ್ಕೊತಾ ಇಲ್ಲ, ನಾಯಿ ಮರಿ ಥರನೇ ಕೂತ್ಕೊಂಡ್ಬಿಟ್ಟು ಅದು ನೋಡಿ ಯಾವ ಥರ ಕೂತ್ಕೊಂಡು ಹೋಗ್ತಾ ಇದೆ. ನಾನು ಅರಸೀಕೆರೆಯಿಂದ ಮ್ಯಾಟ್ ತೊಗೊಬಂದೆ. ನನಗೆ ಮ್ಯಾಟ್ ಬೇಕಾಗಿತ್ತು, ಹಾಗಾಗಿ 3 ಮ್ಯಾಟ್ಗಳನ್ನ ತೊಗೊಂಬಂದೆ. ಆಮೇಲೆ ನನಗೆ ಗ್ಲಾಸ್ಗಳು ಬೇಕಾಗಿತ್ತು, ಕಾಫಿ ಗ್ಲಾಸ್ಗಳನ್ನು, ಅದನ್ನು ಸಹ ತೊಗೊಂಬಂದೆ. ಮಿಷನ್ನು ಇದೇನೇ ಮಿಷನ್ ತೊಗೊಂಬಂದಿರೋದು. ಈ ಮಿಷನ್ನಲ್ಲಿ ಫುಡ್ ಚೇಂಜ್ ಮಾಡಿಕೊಂಡು ಜಿಗ್ಜಾಗು ಮತ್ತು ಓಲಾಕ್ ಎರಡೂ ಮಾಡ್ಬೋದು. ಹಾಗಾಗಿ ಈ ಮಿಷನ್ ತೊಗೊಂಬಂದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.